ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನ್ನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಲಾಸ್ಟ್ ಬರೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಒಂದು ಟಾಪಿಕ್ ಬಗ್ಗೆ. ಆ್ಯಂಡ್ ಆ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಐ ಆಮ್ ಸ್ಟಕ್ ಸಮ್ವೇರ್ ಇನ್ ಮೈ ಲೈಫ್ ಅಂತ. ಅಂದರೆ ನನ್ನ ಜೀವನದಲ್ಲಿ ನಾನು ಎಲ್ಲೋ ಸ್ಟಕ್ ಆಗಿದ್ದೀನಿ, ನನಗೆ ದಾರಿ ಸಿಗ್ತಾ ಇಲ್ಲ ಮುಂದೆ ಬರೋದಕ್ಕೆ, ಮುಂದೆ ಹೋಗೋದಕ್ಕೂ ನನಗೆ ತೋಚ್ತಾ ಇಲ್ಲ ಏನು ಮಾಡೋದು ಅಂತ. ನಾನು ಟ್ರೈ ಮಾಡಿರೋ ಐಡಿಯಾಸ್ ಎಲ್ಲ ಬರೀ ಫೇಲ್ಯೂರ್ಸೇ ಆಗ್ತಿದೆ, ಸಕ್ಸಸ್ ಒಂದೂ ಆಗ್ತಿಲ್ಲ. ಈ ಐಡಿಯಾನ ನಾನು ಫ್ಯೂಚರಲ್ಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲಿಗೆ ಕ್ವಿಟ್ ಮಾಡಬೇಕಾ? ಸೊ ಈ ರೀತಿ ಎಲ್ಲ ಥಾಟ್ಸ್ ನಮ್ಮ ತಲೆಯಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ ಅಂತ ನಾವು ಹಳೆ ವರದಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಿದ್ರೆ ಫ್ರೆಂಡ್ಸ್, ಈ ಒಂದು ವರದಿಯಲ್ಲಿ ಅದೇ ವರದಿ ಬಗ್ಗೆ ಪೂರ್ತಿಯಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ನಾವೇನೋ ಆಪ್ಷನ್ ಕೊಟ್ಟರೆ ಎಲ್ಲರೂ ನಾವೇನು ಚೂಸ್ ಮಾಡ್ತೀವಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್? ಜನರಲಿ ಸಕ್ಸಸ್ನ ನಾವು ಜಾಸ್ತಿ ಚೂಸ್ ಮಾಡ್ತೀವಿ ರಾದರ್ ದೆನ್ ಫೇಲ್ಯೂರ್ಸ್. ಬಿಕಾಸ್ ಸಕ್ಸಸ್ ನಮಗೆ ಒಂಥರ ಏನನ್ನೋದು ಸ್ಪೆಷಲ್ ವರ್ಡ್ ಥರ ಕಾಣಿಸುತ್ತೆ ನಮಗೆ. ದಟ್ಸ್ ವೈ ವಿ ಚೂಸ್ ಸಕ್ಸಸ್. ಬಟ್ ಇನ್ ರಿಯಾಲಿಟಿ ನಾವು ನೋಡೋದಾದರೆ, ಅಮೆರಿಕಾದಲ್ಲಿ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಆಂಟ್ರಪ್ರನರ್ ಇದ್ದಾರೆ ಆ್ಯಂಡ್ ಇಸ್ ನೇಮ್ ಇಸ್ ಜಿಮ್ ರಾನ್. ಆ್ಯಂಡ್ ಅವ್ರು ನಮಗೆ ರಿಯಾಲಿಟಿನೇ ಹೇಳ್ತಾರೆ ಒಂದು ಆ್ಯಂಟ್ ಫಿಲಾಸಫಿ ಮುಖಾಂತರ. ಏನಕ್ಕೆ ನಮ್ಮ ಲೈಫಲ್ಲಿ ಸಕ್ಸಸ್ಸು ಫೇಲ್ಯೂರ್ಸ್ ಎರಡೂ ಇರಬೇಕು, ಎರಡೂ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗಬೇಕಂತ ಒಂದು ಸ್ಟೋರಿ ಪ್ರಕಾರ ಹೇಳಿದ್ದಾರೆ. ಆ್ಯಂಡ್ ಆ ಸ್ಟೋರಿ ಬಂದ್ಬಿಟ್ಟು ಏನಂತಂದರೆ ಆ್ಯಂಟ್ ಫಿಲಾಸಫಿ ಸ್ಟೋರಿ ಅಂತ. ಒಂದು ಇರುವೆಯಿಂದ ನಾವು ಕಲ್ತ್ಕೋಬೋದು ಲೈಫಲ್ಲಿ ಹೇಗೆ ನಾವು ಮುಂದೆ ಬರ್ಬೋದು ಲೈಫಲ್ಲಿ, ಹೇಗೆ ನಾವು ಯಾವಾಗಲೂ ನಮ್ಮ ಕಾರ್ಯದ ಮೇಲೆ ಫೋಕಸ್ಡ್ ಇರ್ಬೋದು, ಆ್ಯಂಡ್ ಹೇಗೆ ನಮ್ಮದು ಅಪ್ಕಮಿಂಗ್ ವಿಷನ್ನ ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೋದು. ಈ ಒಂದು ಇರುವೆಯಿಂದ ಕಲಿಬೋದು. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇರುವೆಯಿಂದ ಕಲಿಬೋದಾದಂಥ 4 ಫಿಲಾಸಫಿನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಂಬರ್ 1, ನೀವು ಇರುವೆನ ನೋಡಿದ್ದೀರಾ? ಯಾವಾಗಲೂ ಇರುವೆ ಯಾವಾಗಲೂ ಸ್ಮಾಲ್ ಸೈಜಲ್ಲಿ ಇರುತ್ತೆ, ನಮಗೆಲ್ಲರಿಗೂ ಗೊತ್ತಿರೋಂಗೆ. ಆ್ಯಂಡ್ ಅದು ಲೈನ್ ಮಾಡಿದಾಗ ನೋಡಿ, ಒಂದು ಡಿಸಿಪ್ಲಿನ್ ಇರುತ್ತೆ. ನೀವೆಲ್ಲೂ ನೋಡಲ್ಲ ಆ ಕಡೆ ಒಂದು ಇರುವೆ ಇರುತ್ತೆ, ಈ ಕಡೆ ಒಂದು ಇರುವೆ ಇರುತ್ತೆ. ಈ ರೀತಿ ನಾವೆಲ್ಲೂ ನೋಡೋರಿದಲ್ಲ. ಒಂದು ಸ್ಟ್ಯಾಂಡ್ ಲೈನ್ ಮಾಡಿರುತ್ತೆ, ಒಂದು ಡಿಸಿಪ್ಲಿನ್ ಲೈನ್ ಇರುತ್ತೆ. ಸೊ ಹಾಗೆ ನಾವು ಇರುವೆನ ಯಾವಾಗಾದರೂ ಸ್ಟಾಪ್ ಮಾಡೋಕ್ಕೆ ಹೋಗಿರ್ತೀವಿ. ಮೋಸ್ಟ್ಲಿ ನಾವು ಮಾಡೋಕ್ಕೆ ಹೋಗಿರ್ತೀವಿ, ನೀವು ಮಾಡಿರ್ತೀರ. ಬಟ್ ಇರುವೆನ ಸ್ಟಾಪ್ ಮಾಡೋಕ್ಕೆ ಹೋದಾಗ ಇರುವೆ ಯಾವತ್ತೂ ಸ್ಟಾಪ್ ಆಗೋದು ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾವೇನ ಕೈ ಅಡ್ಡ ಇಕ್ಕಿದ್ರೆ ಕೈ ಮೇಲಿಂದ ಹೊಟ್ಟೋಗುತ್ತೆ, ಅಥವಾ ಇನ್ನೊಂದು ಕೈ ಕವರ್ ಮಾಡಿದ್ರೆ ಸೈಡಿಂದ ಹೊಟ್ಟೋಗುತ್ತೆ, ಕಾಲಿಂದ ಏನಾನ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇನ್ನೊಂದು ವೇ ಫೈಂಡ್ ಔಟ್ ಮಾಡುತ್ತೆ. ಬಟ್ ಇರುವೆಗೆ ಏನಂತ ಅಂದರೆ, ನಾವು ಹೆಂಗೆ ಬ್ಲಾಕ್ ಮಾಡಿದ್ರು ಅದು ಅದ್ರ ವೈನ ಫೈಂಡ್ ಔಟ್ ಮಾಡುತ್ತೆ. ಸೊ ಹಾಗಾದರೆ ಏನು ಇರುವೆನ ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ವಾ? ಹಾಗಾದರೆ ಸ್ಟಾಪ್ ಮಾಡೋಕ್ಕೆ ಒಂದೇ ಒಂದು ದಾರಿ ಇದೆ. ಆ ಒಂದು ದಾರಿ ಏನಂತ ಹೇಳಿದ್ರೆ ಏನಿರ್ಬೋದು? ನಿಮ್ಮ ಅನಿಸಿಕೆಗಳೇನಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಆ ಸ್ಟಾಪ್ ಮಾಡೋಕ್ಕೆ ಇರೋ ಒಂದೇ ಒಂದು ದಾರಿ ಏನಂತ ಹೇಳಿದ್ರೆ, ಅದನ್ನು ಸಾಯಿಸಬೇಕು. ಅದೊಂದೇ ದಾರಿ ಇರೋದು. ಅದು ಒಂದು ದಾರಿ ಬಿಟ್ಟು ನಮ್ಮ ಹತ್ರ ಯಾವ ದಾರಿ ಇಲ್ಲ ಅದು ಮುಂದೆ ಹೋಗೋದನ್ನ ಸ್ಟಾಪ್ ಮಾಡೋಕ್ಕೆ. ಸೊ ಫಸ್ಟ್ ಲೆಸನ್ ನಾವಿಲ್ಲಿ ಆ್ಯಂಟಿಂದ ಅಥವಾ ಇರುವೆಯಿಂದ ನಾವೇನು ಕಲಿಬೇಕು ಅಂತ ಹೇಳಿದ್ರೆ, ನೆವರ್ ಕ್ವಿಟ್. ನಾವು ಯಾವತ್ತೂ ಅಷ್ಟೇ ನಮ್ಮ ಡ್ರೀಮ್ಸ್ ಮೇಲೆ ಕ್ವಿಟ್ ಮಾಡಬಾರ್ದು, ಗೋಲ್ಸ್ ಮೇಲೆ ಕ್ವಿಟ್ ಮಾಡಬಾರ್ದು. ವಾಟ್ ಎವರ್ ದ ಸಿಚುವೇಶನ್, ನಾವೇನೇ ಸಿಚುವೇಷನಲ್ಲಿ ಇರಲಿ, ಮೇ ಬಿ ನಮ್ಮ ಸಿಚುವೇಶನ್ ವರ್ಸ್ಟ್ ಇದೆಯಾ, ಬ್ಯಾಡ್ ಇದೆಯಾ, ಸೊ ನಾವು ಯಾವತ್ತೂ ಅಷ್ಟೇ ನಮ್ಮ ಲೈಫ್ನ ಅಥವಾ ನಮ್ಮ ಗೋಲ್ಸ್ ಮೇಲೆ ನಾವು ಯಾವತ್ತೂ ಕ್ವಿಟ್ ಮಾಡಬಾರ್ದು. ಸೊ ಇದು ನಮಗೆ ಆ್ಯಂಟಿಂದ ಸಿಗ್ತಾ ಇರೋ ಫಸ್ಟ್ ಲೆಸನ್. ಸೊ ಸೆಕೆಂಡ್ ಲೆಸನ್ ನಾವು ಆ್ಯಂಟಿಂದ ಏನು ಕಲಿಬೋದು ಅಂತ ಹೇಳಿದ್ರೆ, ಒಂದು ವಿಷನ್ ಇರಬೇಕು ನಮ್ಗೆ ಯಾವಾಗಲೂ ಅಷ್ಟೇ. ಸೊ ಆ್ಯಂಟ್ಸ್ ಹೇಗೆ ಥಿಂಕ್ ಮಾಡುತ್ತೆ? ನಮಗೆಲ್ಲ ಗೊತ್ತು, ಚಳಿಗಾಲದಲ್ಲಿ ನಮಗೆ ಇರುವೆಗಳು ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದೇನು ಮಾಡುತ್ತೆ, ಚಳಿಗಾಲಕ್ಕೆ ಬೇಕಾಗಿರೋಂಥ ಫುಡ್ಡನ್ನ ಏನು ಮಾಡುತ್ತೆ, ಸಮ್ಮರಲ್ಲೇ ಅದೇನು ಮಾಡುತ್ತೆ, ಗ್ಯಾದರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೆಲ್ಲ ನೋಡಿರ್ತೀರ, ಒಂದೊಂದು ಸ್ವೀಟ್ನ ಸ್ಮಾಲ್ ಪೀಸಸ್ನ 3 ಇರುವೆ ಕ್ಯಾರಿ ಮಾಡ್ತಿರೋದನ್ನು ನಾವು ಎಕ್ಸಾಂಪಲು ನೋಡಿದ್ದೀವಿ. ಸೊ ಈ ರೀತಿ ನಮ್ಮ ಹತ್ರ ಏನಿರಬೇಕು, ಮುಂದಾಲೋಚನೆ ಇರಬೇಕು. ಅಂದರೆ ನಾಳೆ ನಮಗೆ ಈ ಥರ ಟಫ್ ಟೈಮ್ಸ್ ಬಂದಾಗ ನಾವು ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿರಬೇಕು. ಸೊ ಇದು ನಾವು ಸೆಕೆಂಡ್ ಲೆಸನ್ ಆ್ಯಂಟ್ಸ್ ಫಿಲಾಸಫಿಯಿಂದ ಕಲಿಬೇಕಾಗಿರೋದು ಏನಂತಂದರೆ, ಹ್ಯಾವ್ ಎ ವಿಷನ್, ರೈಟ್? ಆ್ಯಂಡ್ ಥರ್ಡ್ ಆ್ಯಂಟ್ ಫಿಲಾಸಫಿಯಿಂದ ಕಲಿಬೇಕಾಗಿರೋದು ಏನಂತಂದರೆ, ನಮಗೆ ಬ್ಯಾಡ್ ಫೇಸ್ ಬಂದಾಗ ಆ ಬ್ಯಾಡ್ ಫೇಸಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಮೋಟಿವೇಟೆಡ್ ಆಗಿರಬೇಕು, ಮತ್ತು ಯಾವ ರೀತಿ ಪಾಸಿಟಿವಿಟಿನ ತಗೋಬೇಕು. ನಿಮಗೆಲ್ಲ ಗೊತ್ತಿರೋ ಹಂಗೆ ಆ್ಯಂಟ್ ವಿಂಟರ್ ಸೀಸನಲ್ಲಿ ನಮಗೆ ಕಮ್ಮಿ ಕಾಣಿಸುತ್ತೆ. ಸೊ ಅದು ಆಚೆ ಬರೋಕ್ಕಾಗೋದಿಲ್ಲ. ಬಟ್ ಅದು ಯಾವ ರೀತಿ ಅದನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳುತ್ತೆ. ದಿಸ್ ಫೇಸ್ ಟು ಶಾಲ್ ಪಾಸ್. ಅಂದರೆ ಈ ಫೇಸು ಕೂಡ ನನಗೇನಾಗುತ್ತೆ, ಹೊಟ್ಟೋಗುತ್ತೆ. ಇವತ್ತು ಮೇ ಬಿ ನಮಗೆ ಬಿಸಿಲಿಲ್ದಿರ ಇರ್ಬೋದು, ಅಥವಾ ಆಚೆ ಕೋಲ್ಡ್ ಇರ್ಬೋದು. ಬಟ್ ಒನ್ ಡೇ ವಿಲ್ ಕಮ್, ನಾನು ಆಚೆ ಹೋಗ್ತೀನಿ, ಮತ್ತೆ ನಮ್ಮ ಫುಡ್ನ ಗ್ಯಾದರ್ ಮಾಡ್ತೀನಿ, ಮತ್ತೆ ನಾವೇನು ಮಾಡ್ತೀವಿ, ಈ ಸಾಮ್ರಾಜ್ಯನ ಮತ್ತೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಒಂದು ವಿಶ್ವಾಸ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದೇ ಥರ ನಮ್ಮ ಬ್ಯಾಡ್ ಫೇಸಸ್ಸಲ್ಲೂ ಕೂಡ ನಾವೇನಿರಬೇಕು, ಈ ರೀತಿ ನಾವು ಪಾಸಿಟಿವ್ ಥಿಂಕಿಂಗ್ನ ಇಟ್ಕೋಬೇಕು, ಪಾಸಿಟಿವ್ ಅಟ್ರಾಕ್ಷನ್ನ ತೊಗೋಬೇಕಾಗತ್ತೆ. ಸೊ ಇದು ನಂಬರ್ 3 ಆ್ಯಂಡ್ ಫಿಲಾಸಫಿಯಿಂದ ಕಲಿಬೇಕಾಗಿರೋ ಲೆಸನ್ ಏನಂತ ಅಂದರೆ, ಸ್ಟೇ ಪಾಸಿಟಿವ್ ಡ್ಯೂರಿಂಗ್ ಯುವರ್ ನೆಗೆಟಿವ್ ಸಿಚುವೇಶನ್ ಅಂತ. ಆ್ಯಂಡ್ ನಂಬರ್ 4,
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅದೇನು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಯಾವಾಗಲೂ ಅಷ್ಟೇ ನಾವೇನು ಮಾಡಬೇಕಾಗತ್ತೆ, ಮುಂದೆ ಹೋಗೋದಕ್ಕೆ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ. ಅದು ಏನರಲ್ಲನ ಕೆಲಸ ಇರಲಿ, ಹಾರ್ಡ್ ವರ್ಕ್ ಇಲ್ದ ಅಂತ ಅಂದರೆ ನಮಗೆ ಸಕ್ಸಸ್ ಸಿಗೋದಿಲ್ಲ. ಬಿಕಾಸ್ ಆ್ಯಂಟಿಂದ ನಾವು ಕಲಿಬೋದು ಅಂತಂದರೆ, ಆ್ಯಂಟ್ನ ನಾವು ಕ್ವಶನ್ ಮಾಡಿದ್ರೆ, ನೀನು ಎಷ್ಟು ಫುಡ್ನ ಗ್ಯಾದರ್ ಮಾಡ್ತೀಯ ಅಂತ ನಾವೇನಾದ್ರು ಕ್ವಶನ್ ಮಾಡಿದ್ರೆ, ಆ್ಯಂಟಿಂದ ಬರೋವಂಥ ನಮ್ಗೆ ಉತ್ತರ ಏನಂತಂದರೆ, ನನ್ನ ಕ್ಯಾಪಬಿಲಿಟಿಗಿಂತ ಮೀರಿ ನಾನು ಫುಡ್ನ ಗ್ಯಾದರ್ ಮಾಡ್ತೀನಿ ಅಂತ ಬರುತ್ತೆ. ರೈಟ್? ಸೊ ಹಾಗೆ ಆ್ಯಂಟ್ ಅಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕೆ ವಿಲ್ಲಿಂಗ್ ಇದೆ ಅಂತ ಹೇಳಿದ್ರೆ, ನಾವು ಹ್ಯೂಮನ್ ಬೀಯಿಂಗ್ಸು, ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ನಾವು ಇಮ್ಯಾಜಿನ್ ಮಾಡಬೇಕಾಗತ್ತೆ. ಬಿಕಾಸ್ ಹಾರ್ಡ್ ವರ್ಕಿಗೆ ಸಬ್ಸ್ಟಿಟ್ಯೂಟ್ ಇಲ್ಲ, ಹಾರ್ಡ್ ವರ್ಕಿಗೆ ಫುಲ್ ಸ್ಟಾಪ್ ಇಲ್ಲ. ಸೊ ಫೋರ್ತ್ ಲೆಸನ್ ನಾವು ಆ್ಯಂಟ್ ಫಿಲಾಸಫಿಯಿಂದ ಏನು ಕಲಿಬೋದು ಅಂತ ಹೇಳಿದ್ರೆ, ಹಾರ್ಡ್ ವರ್ಕ್ಗೆ ಯಾವುದೇ ಫುಲ್ ಸ್ಟಾಪ್ ಇಲ್ಲ, ಮತ್ತು ಹಾರ್ಡ್ ವರ್ಕಿಗೆ ಯಾವುದೇ ರೆಸ್ಟ್ ಇಲ್ಲ. ರೈಟ್? ನಮ್ಗೆ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ನಾವು ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ, ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವರದಿದು ವಿಶೇಷ. ಸೊ ಈ ವಿಶೇಷದಿಂದ ಐ ಹೋಪ್ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಪರಿವರ್ತನೆ ಬರುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಒಂದು ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡಲಿ ಅಂತಲೂ ನಾನು ಆಶಿಸ್ತೀನಿ. ಸೊ ಇದೇ ವರ್ಡ್ಸಿಂದ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.